ಪಾರ್ಟಿ ಪ್ರೊಫೆಸರ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಇದು ನೆನೆಸ್ಕೊಂಡ್ರೆ ನನಗೆ ಈ ರಾಕೆಟ್ ನೋಡಿದ ತಕ್ಷಣನೇ ಎಲ್ಲೋ ಒಂದು ಕಡೆ ರೋಮಾಂಚನ ಆಗತ್ತೆ. ಯಾಕಂದ್ರೆ ಸ್ಕ್ರಿಪ್ಟ್ ಏನು ಅಂದರೆ ಅದ್ರದ್ದು ಲೈನ್ ಏನಂದರೆ, ನೀವು ಈ ಥರ ಬೋರ್ಡ್ ಮೇಲೆ ನಾವು ಬರೀತಿರ್ತೀರಿ, ಭುಜದ ಮೇಲೆ ರಾಕೆಟ್ ಬಂದು ಬೀಳುತ್ತೆ, ತಕ್ಷಣ ನೀವು ತಿರುಗಿಬಿಟ್ಟು ಹುಯ್ಸಟ್ ಅಂದ್ಬಿಟ್ಟು ಆ ಬೆಂಚ್ ಪಡ್ಕೊಂಡು 1 2 3 4 5 6 1 2 3 4 5 6 ವಾಪಸ್ ಬಂದ್ಬಿಟ್ಟು 6th ಬೆಂಚ್ ಸೆಕೆಂಡ್ ಬಾಯ್, ಅವನು ಮೀ ಅಂತಾನೆ, ನಾಟ್ ಮೀ, ನೆಕ್ಸ್ಟ್ ಮೀ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಬೈದು ಆ ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. 6th bench second boy, stand up I say, idiot. ಮೀ ಸರ್, not me, next to me. ಕಲಾ ಪೋಷಕರು ಇವರೆಲ್ಲ ನಮ್ಮ ಕಲಾಭಿಮಾನಿಗಳು ನಮ್ಮನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಎಷ್ಟು ತನಕ ನಮ್ಮನ್ನು ಸ್ವೀಕಾರ ಮಾಡ್ತಾರೋ ಅಲ್ಲಿ ತನಕ ಇರ್ತೀವಿ, ಮಿಕ್ಕಿದ್ದು ಹೇಳೋಕ್ಕಾಗಲ್ಲ. ಅವ್ರು ಬೇಡ, ಇವನು ರಿಜೆಕ್ಟ್ ಅಂದರೆ ನಾವು ವಾಪಸ್ ಹೋಗ್ಬೇಕಾಗುತ್ತೆ. ಸರ್, ಇವಾಗ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನೇನೋ ಕಾರಣ ಹೇಳ್ಬಿಟ್ಟು ಕ್ಲಾಸಿಗೆ ಚಕ್ಕರ್ ಹೊಡ್ತಿದ್ರಂತೆ, ಯಾವ್ಯಾವ ಕಾರಣಗಳನ್ನ ಹೇಳ್ತಿದ್ರು? ಸ್ಕೂಲ್ ಅಂದರೆ ಭಯ ಒಂಥರ ಏನೋ. ಅದಕ್ಕೆ ಮಳೆಗಾಲ ಅಲ್ವಾ ನಮ್ಮೂರಲ್ಲಿ, ನಾವು ಯಾರೋ ಒಬ್ರು ಕರ್ಕೊಂಡು ಹೋಗೋರು ಬೆಳಗ್ಗೆ ಸ್ಕೂಲ್ ತನಕ ಬಿಟ್ಟು ಬರೋಕ್ಕೆ. ನೀರಿಂದ ಯಾವ್ದಾದ್ರು ಹಳ್ಳ ಗುಂಡಿ ಕಾಣಿಸ್ಕೊಂಡ್ರೆ ಸಾಕು ಕೂತ್ಬಿಡೋದು. ಚಿಡ್ಡಿ ಒದ್ದೆ ಆಗ್ಬಿಟ್ರೆ ಅವ ಸ್ಕೂಲಿಗೆ ಕಳ್ಸಲ್ಲ ವಾಪಸ್, ಆಮೇಲೆ ಅಂತ ಮನೆ ಕರ್ಕೊಂಬರ್ತಾರೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾರೆ, ರಪ್ಪ ಅಂತ ಕೂತ್ಕೊಂಡ್ಬಿಡೋದು ನೀರಲ್ಲಿ. ಚಿಡ್ಡಿ ಎಲ್ಲ ಒದ್ದು PA ಕ್ಯಾರೆಕ್ಟ್ರ್ ಮಾಡಿದ್ದೀನಿ. PA ಪ್ರೊಡಕ್ಷನಲ್ಲಿ PA ಕ್ಯಾರೆಕ್ಟ್ರ್. ನಂದು ಕ್ಯಾರೆಕ್ಟ್ರ್ ಎಲ್ಲ ಒಂಥರ ಕನ್ನಿಂಗು, ಒಂದು ಟ್ವಿಸ್ಟು. ಸಿನಿಮಾದಲ್ಲಿ ಏನೇನು ಟ್ವಿಸ್ಟ್ ಬರುತ್ತೋ ಅದ್ರದ್ದೆಲ್ಲ ಐಡಿಯಾಸ್ ಕೊಡೋದು ನಾನೇ ಅನಿಸುತ್ತೆ ಮೋಸ್ಟ್ಲಿ. ಭಾವಣ್ಣಂಗೆ ಬೇಡದೇ ಇರೋದೆಲ್ಲ ಪಿನ್ ಹೊಡೆದು ಹಾಳು ಮಾಡೋ ಕ್ಯಾರೆಕ್ಟ್ರ್ ಸ್ವಲ್ಪ ಇದೆ ನಂದು. ಸರ್, ಇವಾಗ ನಿಮಗೆ ಮೊದಲನೇದಾಗಿ ಯಶ್ ಅವರ ತಾಯಿಯವರು ಪುಷ್ಪ ಅವರೇ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇರೋದು ಅಂತ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು ಅನ್ನುವಂಥದ್ದು? ನನಗೆ ದೊಡ್ಡ ಸರ್ಪ್ರೈಸ್ ಅದು. ಗೋಪಿ ಸರ್ ಅದೇ ಅಂತ ಇದ್ರು ನನಗೆ, ಏನಪ್ಪ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂತ ಗೊತ್ತೇ ಇಲ್ಲ, ಯಾವುದೋ ಚಿಕ್ಕ ಸಿನಿಮಾ ಅಂದ್ಕೊಂಡು ಮಾಡೋದು ಅಲ್ಲಪ್ಪ ನಾವು. ಕಿರಿಕ್ ಪಾರ್ಟಿ ಪ್ರೊಫೆಸರ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಒಂದಷ್ಟು ಜನಕ್ಕೆ ಕಿರಿಕ್ ಪಾರ್ಟಿ ಪ್ರೊಫೆಸರ್ ಅಂದ್ರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಆಕ್ಚುಲಿ ಮತ್ತೆ ಇವರು ನಮ್ಮನ್ನ ಕೊತ್ತಲವಾಡಿ ಸಿನಿಮಾದ ಮೂಲಕ ರಂಜಿಸಕ್ ಬರ್ತಾ ಇದ್ರೆ, ಅದರಲ್ಲೂ ನಮ್ಮೂರವ್ರನ್ನಂದ್ರೆ ನಮ್ಗೆ ಇನ್ನಷ್ಟು ಹೆಮ್ಮೆ. ಇವರು ಕೂಡ ನಮ್ಮೂರೇನವರು, ರಾಘು ರಾಮಣ್ಣ ಕೊಪ್ಪದವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಮ್ಮೂರವರು ನೀವು, ನಮ್ಮ ಮಲೆನಾಡವರು. ಸೊ ಮಲೆನಾಡಿನ ಸೊಬಗಿನ ಬಗ್ಗೆ ಮೊದಲನೇದಾಗಿ ಹೇಳೋದಾದ್ರೆ? ಮಲ್ನಾಡು ಅಂದ ತಕ್ಷಣನೇ ರೋಮಾಂಚನ ಆಗತ್ತೆ. ಅಂದರೆ ಯಾರಿಗೆ ತಾನೇ ಮಲ್ನಾಡು ಇಷ್ಟ ಆಗಲ್ಲ ಹೇಳಿ. ಮೂಲತಃ ನಾವು ಅವ್ರನ್ನೋರಾದರೂ ಕೂಡ ಇವತ್ತಿಗೂ ನಾವು ಅಲ್ಲೇ ಇರಬೇಕು, ಇರೋಣ ಅನ್ಸತ್ತೆ ಹೋದಾಗೆಲ್ಲ. ಕುವೆಂಪು ಹುಟ್ಟಿ ಬೆಳೆದ ಜಾಗ, ರಾಷ್ಟ್ರಕವಿ. ಇನ್ನು ಮಲೆನಾಡಿನ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ತಿಳ್ಕೊಂಡಂಥವ್ರು ನಾವು, ಅಲ್ಲಿದ್ದವರು. ಅದರಲ್ಲೂ ವಿಶೇಷವಾಗಿ ನನಗೆ ತೀರ್ಥಹಳ್ಳಿಯ ಕಮ್ಮರಡಿ ನಮ್ಮೂರು. ನನಗೆ ಮೊನ್ನೆ ಕೂಡ ಒಂದು ತಿಮ್ಮನ ಮಠಗಳು ಅಂತ ಸಿನಿಮಾ ಈಗ ಬರ್ತಿದೆ ನೆಕ್ಸ್ಟ್ ಮಂತು. ಅದು ಕೂಡ ಪೂರ್ತಿ ಶೂಟಿಂಗು ನಮ್ಮೂರಲ್ಲೇ ಮಾಡ್ಕೊಂಡು ಬಂದ್ವಿ. ಆ ಸೊಬಗು ಅಂದರೆ ಅಲ್ಲಿ ಆ ಭಾಗದಲ್ಲಿ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಆಗತ್ತೆ ಅಂದರೆ ಇನ್ನಷ್ಟು ಸಂತೋಷ. ಆದರೂ ಕೂಡ ಮಲೆನಾಡು ಅಂದರೆ ನಮಗೆ ಹೆಮ್ಮೆ ಇದೆ. ಸರ್, ಇವಾಗ ನೀವು ಅನ್ಕೊಂಡಿರ್ಬೋದು ನಾನು ಯಾಕೆ ಈ ಶೀಟ್ನ ಇಟ್ಕೊಂಡಿದ್ದೀನಿ ಅಂತ ಇದೆ. ಈ ಶೀಟ್ನ ಫಿಲಾಸಫರ್ ನೀವು. ಸರ್, ಈ ಫಿಲಾಸಫಿ ಬಗ್ಗೆ ಹೇಳಿ ಸರ್ ನೀವು. ಇದು ನೆನೆಸ್ಕೊಂಡ್ರೆ ನನಗೆ ಈ ರಾಕೆಟ್ ನೋಡಿದ ತಕ್ಷಣನೇ ಎಲ್ಲೋ ಒಂದು ಕಡೆ ರೋಮಾಂಚನ ಆಗತ್ತೆ. ಯಾಕಂದರೆ ಒಬ್ಬ ನಟನಿಗೆ ನೋಡಿ ಎಷ್ಟು ಒಂದೊಂದು ಸಿನಿಮಾ ವಿಶೇಷ ಅನಿಸುತ್ತೆ ಅಂತ ನಿಮ್ಗೆ. ಯಾಕಂದರೆ ಕಿರಿಕ್ ಪಾರ್ಟಿ ವಾಸ್ ಮೈ ಫಸ್ಟ್ ಫಿಲ್ಮ್. ನಾನು ಇವತ್ತು ನೆನೆಸ್ಕೋತೀನಿ ರಕ್ಷಿತ್ ಸರ್ನ, ರಿಷಬ್ ಸರ್ನ, ಪ್ರಮೋದ್ ಸರ್ನ, 3 ಜನನೂ ಕೂಡ ಆಡಿಷನಿಗೆ ಕರೆದು ಅವಕಾಶ ಕೊಟ್ಟು ಆ ಪಾತ್ರನ ಕೊಟ್ಟು, ಆ ಪಾತ್ರ ಚಿಕ್ಕದಾಗಿತ್ತು ಅದನ್ನು ಬೆಳೆಸಿ ದೊಡ್ಡದಾಗಿ ಪರದೆ ಮೇಲೆ ಕಾಣೋ ಥರ ಮಾಡಿ ನನ್ನಂಥ ಒಬ್ಬ ನಟನನ್ನು ಗುರುತಿಸಿದ್ದಾರೆ ಅವರು. ಅದಕ್ಕೆ ಹೆಮ್ಮೆ ಇದೆ. ಅದರಲ್ಲೂ ಈ ರಾಕೆಟು ನನಗೆ ಇದು ಇನ್ನೂ ವಿಶೇಷ ಯಾಕೆ ಅಂದರೆ, ಆಡಿಷನಿಗೆ ಕರೆದಿದ್ರು ವಿಜಯ ಕಾಲೇಜ್ ಜಯನಗರದಲ್ಲಿ, ನಾನು ಓದಿದ್ದು ಅದೇ ಕಾಲೇಜು. ಆ ಆಡಿಷನ್ನಲ್ಲಿ ಪ್ರಮೋದ್ ಸರ್ ಸಿಕ್ಕಿದ್ರು. 1 ಅವರ್ ವೆಯ್ಟ್ ಮಾಡ್ತೀರಾ ನೀವು, ಋಷಬ್ ಬ್ಯುಸಿ ಇದ್ದಾನೆ,
ರಕ್ಷಿತ್ತು ಬ್ಯುಸಿ ಇದ್ದಾನೆ, ಅವರು ನಿಮ್ಗೆ ಆಡಿಷನ್ ತೊಗೋತಾರೆ ಅಂತ. ಆಡಿಷನ್ನಿಗೆ ನನಗೆ ಆಡಿಷನ್ ಅಂದರೆ ಏನೋ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಆವತ್ತಿಗೆ, ಅಂದರೆ 2016 ಏನು ಆಡಿಷನ್ನು ಹೇಗೆ ಮಾಡ್ತಾರೆ ಅಂತ. ಆಮೇಲೆ ರಿಷಬ್ ಸರ್ ಬೇರೆಯವ್ರಿಗೆ ಆಡಿಷನ್ ತೊಗೋತಾಯಿದ್ರು, ಅದನ್ನೆಲ್ಲ ಮುಗಿಸಿ ಬಂದು ಇವಾಗ ನಿಮ್ಮದು ಶುರು ನೋಡಿ, ನಿಮಗೆ ಒಂದು ಕೆಲಸ ಮಾಡ್ತೀನಿ, ಹುಡುಗರ ಕೈಲೆಲ್ಲ ಈ ಥರದ್ದೊಂದು ಪೇಪರ್ ಮಾಡಿ ರಾಕೆಟ್ ಮಾಡಿ ಇಟ್ಕೋತಾರೆ. ಸ್ಕ್ರಿಪ್ಟ್ ಏನು ಅಂದರೆ ಅದ್ರದ್ದು ಲೈನ್ ಏನಂದರೆ, ನೀವು ಈ ಥರ ಬೋರ್ಡ್ ಮೇಲೆ ಏನೋ ಬರೀತಿರ್ತೀರಿ, ಭುಜದ ಮೇಲೆ ರಾಕೆಟ್ ಬಂದು ಬೀಳುತ್ತೆ, ತಕ್ಷಣ ನೀವು ತಿರುಗಿಬಿಟ್ಟು ಹುಯ್ಸಡ್ ಅಂದ್ಬಿಟ್ಟು ಆ ಬೆಂಚ್ ಪಡ್ಕೊಂಡು 1 2 3 4 5 6 ವಾಪಸ್ ಬಂದ್ಬಿಟ್ಟು 6th ಬೆಂಚ್ ಸೆಕೆಂಡ್ ಬಾಯ್, ಅವನು ಮೀ ಅಂತಾನೆ, ನಾಟ್ ಮೀ ನೆಕ್ಸ್ಟ್ ಟು ಮೀ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಬೈದು ಆ ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಅದನ್ನು ಯಥಾವತ್ತಾಗಿ ನಾನು ಹಾಗೇ ಪರ್ಫಾರ್ಮ್ ಮಾಡಿದೆ. ಆಡಿಷನಲ್ಲಿ ಇಡೀ ಕ್ಲಾಸ್ ರೂಮ್ ಫುಲ್ಲು ತುಂಬಿಸ್ಬಿಟ್ಟಿದ್ರು ಆಡಿಷನ್ ಬಂದು ಹುಡುಗರನ್ನೆಲ್ಲ. ಅವರೆಲ್ಲ ಖುಷಿಪಟ್ಟರು. ಆಮೇಲೆ ಅಷ್ಟು ಜನ ಹೀಗೆ ಕೊನೆಗೆ ರಾಕೆಟ್ ಎಸ್ದು ಈ ರಾಕೆಟ್ ಯಾವತ್ತೂ ವಿಶೇಷ ಅನಿಸುತ್ತೆ ನನಗೆ. ಕೊನೆಗೆ ಆ ಸೀನ್ ಮುಗೀತು, ಆಚೆ ಬಂದ್ವಿ. ಎಲ್ಲರೂ ಹುಡುಗರೆಲ್ಲ ನನ್ನ ಹತ್ರ ಬಂದ್ಬಿಟ್ಟು, ಏನು ಸಾರು ಏನೋ ಒಂಥರ ಸ್ಪೆಷಲಾಗಿ ಆ್ಯಕ್ಟ್ ಮಾಡ್ತೀರಾ, ಬಾಡಿ ಪರ್ಫಾರ್ಮೆನ್ಸ್ ಇದೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಒಂಥರ ವಿಶೇಷವಾಗಿದೆ ನಿಮ್ಮದು, ಎಲ್ಲಿದ್ದಿರಿ ಏನು ಮಾಡ್ತಿದ್ರಿ ಅಂತೆಲ್ಲ ಒಂದಷ್ಟು ವಿಚಾರಿಸ್ಕೊಂಡ್ರು. ಕೊನೆಗೆ ರಕ್ಷಿತ್ ಋಷಭ್ ಅವರೆಲ್ಲ ನನ್ನ ಹೆಸರು ನಂಬರು ಬರ್ಕೊಂಡು, ಕೊನೆಗೆ ಒಂದು ಫೈನ್ ಡೇ ನನಗೆ ಕಾಲ್ ಬರುತ್ತೆ, ಆ ಪಾತ್ರ ಮಾಡ್ತೀನಿ. ಹೀಗೆ ಇದ್ರದ್ದನ್ನು ರಾಕೆಟ್ದು ಸೀನ್ನ ನೆನಪು ಹಾಗೆ ಉಳಿಯುತ್ತೆ, ಯಾವತ್ತೂ ಹಸಿರಾಗಿದೆ ನನಗೆ. ಆಗಲೇ ಹೇಳಿದ್ರಿ ಪ್ರಿಂಟಿಂಗ್ ಪ್ರೆಸ್ ಇದೆ ಅಂತ. ಪ್ರಿಂಟಿಂಗ್ ಪ್ರೆಸ್ನು ಕೂಡ ನಡೆಸ್ಕೊಂಡು ಹೋಗಬೇಕು, ಇವಾಗ ನಟನೆಯನ್ನು ಕೂಡ ಮುಂದುವರ್ಸ್ಕೊಂಡು, ಹೇಗೆ ಅವೆರಡಕ್ಕೂ ಟ್ಯಾಲಿ ಆಯಿತು, ಮುಂದೆ ಹೆಂಗೆ ನಡೀತು ಅದ್ರದ್ದು ಅನ್ನುವಂಥದ್ದು? ಇಲ್ಲ, ನನಗೆ ಅದು ಭಯ ಇದ್ದೇ ಇತ್ತು. ನಾನು ಅದಕ್ಕೆ 20 ವರ್ಷ ರಂಗಭೂಮಿಲಿ ಇದ್ದರೂ ಕೂಡ ಸಿನಿಮಾ ಆಫರ್ಸ್ ತುಂಬ ಬಂದಿತ್ತು ನನಗೆ. ಅಂದರೆ ದೊಡ್ಡ ಆಫರ್ ಅಲ್ಲ, ಸಣ್ಣ ಪುಟ್ಟ ರೋಲೆ ಕರೆಯೋರು, 2 ದಿನದ್ದು 1 ದಿನದ್ದು ಶೂಟಿಂಗ್ ಇದೆ ಬಾ ಅಂತ ಫ್ರೆಂಡ್ಸ್ ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ರು. 20 ವರ್ಷದಲ್ಲಿ ನನ್ನ ಜೊತೆಗಿರೋರೆಲ್ಲ ಬೆಳೆದ್ಬಿಟ್ರೆ, ಇಲ್ಲೇನು ಗೊತ್ತಾ, 2 ವರ್ಷ ರಂಗಭೂಮಿಲಿ ಕೆಲಸ ಮಾಡಿಬಿಟ್ರೆ ತಕ್ಷಣ ಟಿವಿಗೋ ಸಿನಿಮಾಕ್ಕೋ ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಉಳ್ಕೊಂಡಿರಲ್ಲ, ತುಂಬ ಕಡಿಮೆ ಜನ ಅಲ್ಲೇ ರಂಗಭೂಮಿಲೇ ಇರುವಂಥದ್ದು. ನನಗೂ ಕೂಡ ಆ ಥರ ಸಾಕಷ್ಟು ಅವಕಾಶಗಳು ಬಂತು, ಹೋಗಲಿಲ್ಲ. ನಾನು 20 ವರ್ಷ ಹೋಗಿರಲಿಲ್ಲ. ಆಮೇಲೆ ಈ ಕಿರಿಕ್ ಪಾರ್ಟಿ ಟೈಮಲ್ಲಿ ಅದೇನೋ ಮನಸ್ಸು ಆ ಕಡೆಗೆ ಎಳೀತು, ಹೋದೆ ಮಾಡಿದೆ, ಅದು ಸೆಲೆಕ್ಟ್ ಆದೆ ಅನ್ನೋದು ಬಿಟ್ಟರೆ, ಇಲ್ಲಾಂದರೆ ಇವತ್ತಿಗೂ ನಾನು ಇಲ್ಲಿಗೆ ಬರ್ತಾ ಇರಲಿಲ್ವೇನೋ ಸಿನಿಮಾ ಪ್ರಪಂಚಕ್ಕೆ. ಹಾಗೆ ಅಲ್ಲೇ ಸುತ್ತೊಡಿತಾ ಇದ್ವಿ. ನನ್ನ ಪ್ರೆಸ್ಸನ್ನ ಅಥವಾ ನನ್ನ ಬಿಸ್ನೆಸ್ನ ಬಿಟ್ಟು ಬರೋಕ್ಕೆ ನನಗೆ ಭಯ ಆಗ್ತಾಯಿತ್ತು. ಅದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ. ನಮ್ಮ ಪ್ರಿಂಟಿಂಗ್ ಲೈನ್ ಗೊತ್ತಿದೆ ತುಂಬ, ಅದನ್ನು ಗೊತ್ತಿರೋರು ಯಾರೋ ಕೇಳಿಸ್ಕೊಳ್ತಿದ್ರೆ ಅವರು ಅನ್ಕೋತಾರೆ, ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇರೋರಿಗೆ ಅದರಷ್ಟು ಟೆನ್ಷನ್ ಇನ್ಯಾವುದೂ ಇಲ್ಲ. ಅಂದರೆ ಅಲ್ಲಲ್ಲೇ ಸವಾಲುಗಳಿದ್ದಾವೆ, ತುಂಬ ಚಾಲೆಂಜಸ್ ಇದೆ. ಈ ಆನ್ ಟೈಮ್ ಡೆಲಿವರಿ ಕೊಡಬೇಕಾಗತ್ತೆ, ಬಿಸ್ನೆಸ್ಸು ಪ್ರಿಂಟಿಂಗ್ದು ಕಲರ್ ಮ್ಯಾಚ್ ಆಗಲ್ಲ ಅನ್ನೋ ಸತಿ, ಇನ್ನೇನು ನೈಟು ಡೇ ಕೆಲಸ ಮಾಡಬೇಕಾಗತ್ತೆ, ಹುಡುಗರು ಕೈ ಕೊಡ್ತಾರೆ. ಈ ಥರದ್ದೆಲ್ಲ ಸಾಕಷ್ಟು ಸವಾಲುಗಳು ಎಲ್ಲ ಬಿಸ್ನೆಸ್ಸಲ್ಲೂ ಇದೆ, ನಮಗೂ ಇತ್ತು. ಅದನ್ನು ಬಿಟ್ಟು ನಾನು ಬರಲೇ ಇಲ್ಲ. ಒನ್ಸ್ ನಾವು ಎಲ್ಲೋ ಒಂದು ಕಡೆ ಸ್ಟೇಬಲ್ ಆದೆ, ಲೈಫಲ್ಲಿ ಒಂಚೂರು ಸೆಟ್ಲ್ ಆಗಿದ್ದೀನಿ ಅಂತ ಅನ್ಸಿದ್ಮೇಲೆ ಈ ಕಡೆ ಒಂಚೂರು ಬ್ಯಾಲೆನ್ಸ್ ಮಾಡ್ಬೋದು ಅಂದಮೇಲೆ ಈ ಕಡೆ ಬಂದೆ. ಆಮೇಲೆ ನನ್ನ ಜೊತೆಗಿರೋ ನನ್ನ ಪಾರ್ಟ್ನರ್ಸ್ ಅಂತಲೇ ಹೇಳ್ಬೋದು, ಅವರೆಲ್ಲ ಒಂದಷ್ಟು ಸಪೋರ್ಟ್ ಮಾಡಿದ್ರು. ನಿನ್ನ ಟ್ಯಾಲೆಂಟ್ ಇದೆ, ಒಂಚೂರು ನೋಡು, ಹೋಗು ಆ ಕಡೆ, ಹೇಗೆ ನೋಡೋಣ, ಅದೇನೋ ತೀರಾ ಆಗಿಲ್ಲ ಅಂದರೆ ಮತ್ತೆ ಇದ್ದೇ ಇರುತ್ತೆ ಇದು ಕೆಲಸ, ಒಂದು ಟ್ರೈ ಕೊಡು ಅಂತ ಹೇಳಿ ಬಂದಿದ್ದು ಈ ಕಡೆಗೆ, ಸಿನಿಮಾ ಕಡೆಗೆ. ಹಾಗಾಗಿ ಅದು ಒಂಚೂರು ಜರ್ನಿ ಸಾಗ್ತಾ ಇದೆ. ಕಲಾ ಪೋಷಕರು ಇವರೆಲ್ಲ ನಮ್ಮ ಕಲಾಭಿಮಾನಿಗಳು ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಎಷ್ಟು ತನಕ ನಮ್ಮನ್ನು ಸ್ವೀಕಾರ ಮಾಡ್ತಾರೋ ಅಲ್ಲಿ ತನಕ ಇರ್ತೀವಿ, ಮಿಕ್ಕಿದ್ದು ಹೇಳೋಕ್ಕಾಗಲ್ಲ. ಅವ್ರು ಬೇಡ, ಇವನು ರಿಜೆಕ್ಟ್ ಅಂದರೆ ನಾವು ವಾಪಸ್ ಹೋಗ್ಬೇಕಾಗುತ್ತೆ. ಸರ್, ಮನೇಲೆಲ್ಲ ಹೇಗಿತ್ತು ಪ್ರೋತ್ಸಾಹ? ಇವೇನೋ ಕೆಲವೊಂದೊಂದು ಕಡೆ ಆದರೆ ಮನೆಗಳಲ್ಲಾದರೆ ಬೇಡ ಅಂತ ಹೇಳುವಂಥ, ನಿಮ್ಮ ಮನೇಲಿ ತಂದೆ ತಾಯಿಯವರ ಪ್ರೋತ್ಸಾಹ ಹೇಗಿತ್ತು? ನಮ್ಮ ಮನೆಯಲ್ಲೂ ಏನು ವೆರಿ ಬಿಗಿನಿಂಗಲ್ಲಿ ನಮ್ಮ ಅಕ್ಕ ಎಲ್ಲ ಸಪೋರ್ಟ್ ಮಾಡಿದ್ರು. ಆದರೆ ನಮ್ಮ ಮನೆ ಹೆಂಡತಿ, ಅಮ್ಮ ಅವರಿಗೆಲ್ಲ ಎಲ್ಲೋ ಒಂದು ಕಡೆ ಡೌಟು, ಇಲ್ಲಿ ಇವನು ಹೋಗಿ ಬದುಕ್ತಾನ, ದುಡಿತಾನ, ಮಾಡ್ತಾನ, ಇನ್ನೊಂದು ಏನೋ ಆಗ್ಬಿಡುತ್ತಾ, ಅಥವಾ ಬೇರೆ ಬೇರೆ ಥರದ್ದು ನಾವು ಚಿತ್ರರಂಗದಲ್ಲಿ ಕೇಳ್ತಾ ಇರ್ತೀವಲ್ವ, ವೈಯಕ್ತಿಕವಾಗಿ ಅಥವಾ ಸಾಮಾಜಿಕವಾಗಿ ಎಲ್ಲೆಲ್ಲ ಏನೇನೋ ವಿಚಾರಗಳು ಒಂದಷ್ಟು ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ಇದು ನಮ್ಮಂಥವ್ರಿಗೆ ಅಲ್ವೇನೋ ಅಂತ ಒಂದಷ್ಟು ಮನೆಯಲ್ಲೂ ಗೊಂದಲ ಇತ್ತು. ಕೊನೆಗೆ ನಾವು ಅದನ್ನು ಇಲ್ಲಪ್ಪ ಹಾಗಲ್ಲ, ಹೀಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅಲ್ಲಿ ಹೋಗಿ ನಾನು ಗೆಲ್ತೀನಿ ಮಾಡ್ತೀನಿ ಅಂತ ಭರವಸೆ ಬಂದಮೇಲೆ ಅವ್ರಿಗೂ ಆಯಿತು ಮಾಡಪ್ಪ ಹೋಗಪ್ಪ ಅಂತ ಕಳಿಸ್ಕೊಟ್ರು. ಸರ್, ಇವಾಗ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನೇನೋ ಕಾರಣ ಹೇಳ್ಬಿಟ್ಟು ಕ್ಲಾಸಿಗೆ ಚಕ್ಕರ್ ಹೊಡ್ತಿದ್ರಂತೆ, ಯಾವ್ಯಾವ ಕಾರಣಗಳನ್ನ ಹೇಳ್ತಿದ್ರು? ಅಯ್ಯೋ, ನಂದು ಸ್ಕೂಲ್ ಡೇಸಲ್ಲಂತೂ ಚಿಕ್ಕ ವಯಸ್ಸಲ್ಲ, ಅದು ನಾನು ಯಾವುದೋ ಇಂಟ್ರ್ಯೂವಲ್ಲಿ ಹೇಳ್ಕೊಂಡಿದ್ದೆ, ಕಲಾಮಾಧ್ಯಮದ್ದು ಇಂಟ್ರ್ಯೂವಲ್ಲಿ ಹೇಳಿದ್ದೆ. ನನಗೆ ಸ್ಕೂಲ್ಗೆ ಹೋಗೋದಂದರೆ ಆಗಲ್ಲ ಚಿಕ್ಕ ವಯಸ್ಸಲ್ಲಿ, ಅಂದರೆ 2ನೇ ಕ್ಲಾಸ್ 3ನೇ ಕ್ಲಾಸ್ದು ನಾನು ಹೇಳ್ತೀನಿ. ಯಾರಿಗೂ ಸ್ಕೂಲ್ ಅಂದರೆ ಭಯ ಒಂಥರ ಏನೋ. ಅದಕ್ಕೆ ಮಳೆಗಾಲ ಅಲ್ವಾ ನಮ್ಮೂರಲ್ಲಿ, ನಾವು ಯಾರೋ ಒಬ್ರು ಕರ್ಕೊಂಡು ಹೋಗೋರು ಬೆಳಗ್ಗೆ ಸ್ಕೂಲ್ ತನಕ ಬಿಟ್ಟು ಬರೋಕ್ಕೆ. ನೀರಿಂದ ಯಾವ್ದಾದ್ರು ಹಳ್ಳ ಗುಂಡಿ ಕಾಣಿಸ್ಕೊಂಡ್ರೆ ಸಾಕು ಕೂತ್ಬಿಡೋದು, ಚಿಡ್ಡಿ ಒದ್ದೆ ಆಗ್ಬಿಟ್ರೆ ಅವ ಸ್ಕೂಲಿಗೆ ಕಳ್ಸಲ್ಲ ವಾಪಸ್ಸು. ಆಮೇಲೆ ಅಂತ ಮನೆ ಕರ್ಕೊಂಬರ್ತಾರೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾರೆ, ರಪ್ಪ ಅಂತ ಕೂತ್ಕೊಂಡ್ಬಿಡೋದು ನೀರಲ್ಲಿ, ಚಿಡ್ಡಿ ಎಲ್ಲ ಒದ್ದು.
ಮಣ್ಣು ನೀರು ಈ ಥರದ್ದೆಲ್ಲ ಸಾಕಷ್ಟು ಮಾಡಿದ್ದೀನಿ. ಆಮೇಲೆ ಬೇಕು ಅಂತಾನೆ ಕೆಮ್ಮೋದು, ನೆಗಡಿ ಬಂದಂಗೆ ಆಡೋದು, ಇವೆಲ್ಲ ಒಂದಷ್ಟು ತಲೆ ಹರಟೆ ಮಾಡ್ಕೊಂಡಿದ್ವಿ ಆವಾಗಲಿಂದಾನೆ. ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದು ನಡೆದಿದೆ. ಓಕೆ ಸರ್, ಈಗ ಕೊತ್ತಲವಾಡಿ ಸಿನಿಮಾಗೆ ಬಂದ್ರೆ ನಿಮಗೆ ಕೊತ್ತಲವಾಡಿ ಸಿನಿಮಾದ ಆಪರ್ಚುನಿಟಿ ಹೆಂಗೆ ಸಿಕ್ತು ಸರ್? ನನಗೆ ದೇವರಾಣೆಗೂ ಕೊತ್ತಲವಾಡಿ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ಇದರ ಹಿಂದೆ ಇಷ್ಟು ದೊಡ್ಡ ಪ್ರೊಡ್ಯೂಸರ್ ಇದ್ದಾರೆ, ಇದು ದೊಡ್ಡ ಕ್ಯಾನ್ವಾಸು, ಇದು ಯಾವುದು ತಲೆಯಲ್ಲೇ ಇಲ್ಲ. ಅಂದರೆ ಗೊತ್ತಿಲ್ಲ ನನಗೆ, ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಸಪೋಸ್. ಇದೆಲ್ಲ ಅಲ್ಲಿ ಪೃಥ್ವಿ ಸರಿಂದ ಹಿಡಿದು ಯಾರಿಗೂ ಕೂಡ ಇದೊಂದು ಇಷ್ಟು ದೊಡ್ಡ ಕ್ಯಾನ್ವಾಸ್ ಇರುವಂಥ ಸಿನಿಮಾ ಅಂತ. ಪ್ರೊಡಕ್ಷನ್ ಶುರುವಾದಾಗ ನಮಗೆಲ್ಲ ಅನಿಸ್ತಾಯಿತ್ತು ಜೋರಾಗೆ ಮಾಡ್ತಿದ್ದಾರೆ ಅಂತ. ಯಾರು ಏನು ಎತ್ತ ನಮಗೆಲ್ಲೂ ನ್ಯೂಸ್ ಬಂದಿರಲಿಲ್ಲ. ಹೇಗೆ ಬಂತು ಅಂತ ಗೊತ್ತಿಲ್ಲ ನನಗೆ. ನಿರ್ದೇಶಕರು ಹೇಳಿದ್ದು ಪುಷ್ಪಾ ಮೇಡಮ್ ಅಂದರೆ ಪ್ರೊಡ್ಯೂಸರೇ ನಂದು ಯಾವುದೋ ರೀಲ್ಸ್ ಯಾವುದೋ ನೋಡಿಬಿಟ್ಟು ಈ ಪಾತ್ರಕ್ಕೆ ಇವ್ರನ್ನ ಆಯ್ಕೆ ಮಾಡ್ಬೋದಾ ನೋಡಿ ಅಂತ ಕಳಿಸಿದ್ರಂತೆ. ಅದನ್ನು ನೋಡಿ ನಮ್ಮ ರಾಜು ಸಾರು ಹೌದಲ್ವಾ ಇವರಿದಾರಲ್ವಾ ಅಂತ ಹೇಳಿ ಕೊನೆಗೆ ನನಗೆ ಫೋನ್ ಮಾಡಿ ಫೋನ್ ಬಂದಿದ್ದು ಅಂತ ಹೇಳ್ತಾರೆ. ಸೊ ಅದೇ ಇರಬೇಕು ಅನಿಸುತ್ತೆ. ಆ ಮೂಲಕ ಹಾಗೆ ಬಂದಿದ್ದು ನನಗೆ ಕಾಲು. ಇದರಲ್ಲಿ ನಾನು ಒಂದು PA ಕ್ಯಾರೆಕ್ಟ್ರು ಮಾಡಿದ್ದೀನಿ. PA ಪ್ರೊಡಕ್ಷನಲ್ಲಿ PA ಕ್ಯಾರೆಕ್ಟ್ರು ಅಂದರೆ ಇದರಲ್ಲಿ ಒಬ್ಬ ಬಾಬಣ್ಣ ಅಂತ ಕ್ಯಾರೆಕ್ಟ್ರು, ಅದರಲ್ಲಿ ಇವ್ರು ಮಾಡಿದ್ದಾರೆ, ಗೋಪಿ ದೇಶಪಾಂಡೆ ಅವ್ರು ಮಾಡಿದ್ದಾರೆ. ಅವರು ರಾಜಕೀಯಕ್ಕೆ ಬರ್ತಾರೆ ಕಥೆಯಲ್ಲಿ. ಹಳ್ಳಿ ಪಾಲಿಟಿಕ್ಸ್ ಅಂದರೆ ಪಂಚಾಯತ್ ಲೆವೆಲಲ್ಲಿ ಪಾಲಿಟಿಕ್ಸು. ಸೊ ಅಲ್ಲಿ ಅವರು ರಾಜಕೀಯಕ್ಕೆ ಬಂದು ಗೆಲ್ತಾರೆ ಎಲೆಕ್ಷನ್ಸಲ್ಲಿ. ಗೆದ್ದ ಮೇಲೆ ನಾನು ಅವರಿಗೆ PA ಆಗಿ ಅಪಾಯಿಂಟ್ ಆಗ್ತೀನಿ. ಸೊ ಅಲ್ಲಿಂದ ಕ್ಯಾರೆಕ್ಟ್ರ್ ರನ್ ಆಗುತ್ತೆ. ನಂದು ಕ್ಯಾರೆಕ್ಟ್ರೆಲ್ಲ ಒಂಥರ ಕನ್ನಿಂಗು, ಒಂದು ಟ್ವಿಸ್ಟು. ಸಿನಿಮಾದಲ್ಲಿ ಏನೇನು ಟ್ವಿಸ್ಟ್ ಬರುತ್ತೋ ಅದ್ರದ್ದೆಲ್ಲ ಐಡಿಯಾಸ್ ಕೊಡೋದು ನಾನೇ ಅನಿಸುತ್ತೆ ಮೋಸ್ಟ್ಲಿ. ಸೊ ಅದೇ ಕೊಟ್ಟಿದ್ದೀನಿ. ಸೊ ಹಾಗೆ ಆ ಭಾವಣ್ಣಂಗೆ ಬೇಡದೇ ಇರೋದೆಲ್ಲ ಪಿನ್ ಹೊಡೆದು ಹಾಳು ಮಾಡೋ ಕ್ಯಾರೆಕ್ಟ್ರ್ ಸ್ವಲ್ಪ ಇದೆ ನಂದು. ಸೊ ಹಂಗೆ ರನ್ ಆಗುತ್ತೆ ಸಿನಿಮಾದ ಕ್ಯಾರೆಕ್ಟ್ರು. ಸರ್, ಕತೆ ಕೇಳಿದಾಗ ಏನು ಅನ್ನಿಸ್ತು ಮೊದಲು ನಿಮಗೆ? ಇದು ಒಂದು ಕಲ್ಟ್ ಮೂವಿ. ಅಂದರೆ ಹಳ್ಳಿಯ ಸೊಗಡು ಅದನ್ನು ಇಟ್ಕೊಂಡು ಆ ಬ್ಯಾಕ್ ಡ್ರಾಪಲ್ಲಿ ಕತೆ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಇದೆಯಲ್ಲ ನಿಮ್ಗೆ. ಯಾಕಂದರೆ ಪ್ರತಿ ಒಂದು ಪದಾರ್ಥ ಹಿಂದೆ ಯಾವುದ್ಯಾವುದು ಇದೆ, ಒಂದು ವಸ್ತು, ಎನಿಥಿಂಗ್, ಆ್ಯಂಬಿಯನ್ಸಿಂದ ಹಿಡಿದು ಅವೆಲ್ಲವೂ ಕೂಡ ನಮಗೆ ಒಂದು ಇದಕ್ಕೆ ಮ್ಯಾಚ್ ಆಗಬಾರ್ದು. ಆ ಹಳ್ಳಿ ವಾತಾವರಣವನ್ನೇ ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು, ಪ್ರೊಡಕ್ಷನ್ ಟೀಮು. ಅದೊಂದು ತುಂಬ ಚಾಲೆಂಜ್ ಇತ್ತು ಅವರಿಗೆ. ಇದನ್ನು ಹೇಗೆ ನಾವು ಸ್ಕ್ರೀನ್ ಮೇಲೆ ತರಬಹುದು ಅಂತ. ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದು ಕಾರ್ತಿಕ್ ಅಂತ ಸಿನಿಮಾಟೋಗ್ರಫರು. ಅದ್ಭುತವಾದ ಸಿನಿಮಾಟೋಗ್ರಫರ್ ಅನ್ಕೋತೀನಿ ನಾನು. ಇವತ್ತು ನಾವು ಟ್ರೈಲರ್ ನೋಡಿದ್ದೀವಿ ಕೊತ್ತಲವಾಡಿದು, ಎಲ್ಲರೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಪ್ರಶಂಸೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ ದೊಡ್ಡ ಹೆಸರು ಮಾಡುತ್ತೆ. ಆ ಹೆಸರು ಕೂಡ ತುಂಬ ಕ್ಯಾಚಿ ಅನಿಸ್ತು. ಇವತ್ತಿಗೆ ನಾವು ಕೊತ್ತಲವಾಡಿಯಲ್ಲೇ ಶೂಟಿಂಗ್ ಮಾಡಿದ್ದೀವಿ. ಅದು ತಲಕಾಡು ಹತ್ರ ಒಂದು ಊರು, ಅದು ಒಂದು ಗ್ರಾಮ. ಆ ಊರಲ್ಲೇ ಶೂಟಿಂಗ್ ಮಾಡಿರುವಂಥದ್ದು ಸಾಕಷ್ಟು ದಿನ. ಅದೇ ಹೆಸರು ಇಟ್ಕೊಂಡು ಇವತ್ತು ಬಂದಿದ್ದೀವಿ. ಇದು ನಿಜವಾಗ್ಲೂ ನಿರ್ದೇಶಕರ ಚಾಲೆಂಜಸ್ನ ಸ್ವೀಕಾರ ಮಾಡಿದ್ದಾರೆ ನಿರ್ದೇಶಕರು. ಅಂದರೆ ಅವರಿಗೆ ಸಾಕಷ್ಟು ಸವಾಲುಗಳು ಬಂದಿತ್ತು ಈ ಸಿನಿಮಾ ಮಾಡುವಾಗ. ಅದು ಪ್ರೊಡಕ್ಷನ್ ವೈಸ್ ಇರ್ಬೋದು, ಅಥವಾ ಒಂದು ಹಳ್ಳಿಯ ವಾತಾವರಣ ಅಥವಾ ಸೊಗಡು ಸೆಟ್ ಇರ್ಬೋದು. ಅದನ್ನೆಲ್ಲ ಅವರು ತುಂಬ ಪ್ರಿಪೇರ್ ಆಗಿ ಬಂದಿದ್ದು. ಯಾರೋ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಬಂದು ಸಿನಿಮಾ ಮಾಡಿಬಿಡ್ತೀನಿ, ಗೆದ್ದು ಬಿಡ್ತೀನಿ ಅಂತಿಲ್ಲ. ಇವರು ಸಾಕಷ್ಟು ಹೋಮ್ವರ್ಕ್ ನಡೆದಿದೆ ಇದ್ರ ಹಿಂದೆ. ಒಂದಿನದ್ದಲ್ಲ ಇವೆಲ್ಲ. ಇವತ್ತು ನಮಗೆ ಇದು ಈಸಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅದ್ರ ಹಿಂದೆ ಸಾಕಷ್ಟು ಜನರ ಶ್ರಮ ಇದೆ. ಹೀರೋಯಿಂದ ಹಿಡಿದು ಅಂದರೆ ಪೃಥ್ವಿ ಅಂಬರಿಂದ ಹಿಡಿದು ಪ್ರತಿಯೊಂದು ಪಾತ್ರಗಳು ಕೂಡ ಗಟ್ಟಿಯಾಗಿದ್ದಾವೆ. ಅಷ್ಟು ಚೆನ್ನಾಗಿ ಅದನ್ನು ಬರವಣಿಗೆ ಮೂಲಕ ತೋರಿಸಿದ್ದಾರೆ. ಹಾಗೆ ಸಂಭಾಷಣೆ ಕೂಡ ಅದ್ಭುತವಾಗಿದೆ ರಘು ನಿಡುವಳ್ಳಿ ಅವ್ರದ್ದು. ಸೊ ಈ ಸಿನಿಮಾ ಖಂಡಿತ ಗೆಲ್ಲಬೇಕು. ಓಕೆ ಸರ್, ಇವಾಗ ನಿಮಗೆ ಮೊದಲನೇದಾಗಿ ಯಶ್ ಅವರ ತಾಯಿಯವರು ಪುಷ್ಪಾ ಅವರೇ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇರೋದು ಅಂತ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು ಅನ್ನುವಂಥದ್ದು? ನನಗೆ ದೊಡ್ಡ ಸರ್ಪ್ರೈಸ್ ಅದು. ನಾವು ಮೊನ್ನೆನೂ ಅಷ್ಟೇ ಪ್ರೆಸ್ ಮೀಟ್ ಮಾಡಿದ್ರು ಒರೇನ್ ಮಾಲಲ್ಲಿ, ಫಸ್ಟ್ ಪ್ರೆಸ್ ಮೀಟು. ಅಲ್ಲಿ ತಮಿಳು, ತೆಲುಗು ಇವರೆಲ್ಲ ಪ್ರೆಸ್ನವ್ರು ಬಂದಿದ್ದರು, ದೊಡ್ಡ ಮಟ್ಟದಲ್ಲಿ ಮಾಡಿರುವಂಥದ್ದು. ಅವತ್ತು ಕೂಡ ಅಷ್ಟೇ, ನಾನು ಗೋಪಿ ಸಾರು ಆ ಕಡೆ ರಾಜೇಶ್ ನಟರಂಗ ಸಾರ್ ಎಲ್ಲ ಕೂತಿದ್ವಿ. ಗೋಪಿ ಸಾರ್ ಅದೇ ಅಂತ ಇದ್ರು ನನಗೆ, ಏನಪ್ಪ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂತ ಗೊತ್ತೇ ಇಲ್ಲ, ಯಾವುದೋ ಚಿಕ್ಕ ಸಿನಿಮಾ ಅಂದ್ಕೊಂಡು ಮಾಡೋದು ಅಲ್ಲಪ್ಪ ನಾವು ಅಂತ. ನೋಡಿದ್ರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ ಇದೆ ಇದ್ರ ಹಿಂದೆ. ಅಂದರೆ ಕ್ಯಾನ್ವಾಸ್ ಇದ್ದ ತಕ್ಷಣ ಗೆಲ್ಲತ್ತೆ ಅಂತಲ್ಲ, ದೊಡ್ಡದು ದುಡ್ಡು ಹಾಕ್ಬಿಟ್ರೆ ಗೆಲ್ಲತ್ತೆ ಅಂತಲ್ಲ. ಅಂದರೆ ಇವತ್ತು ನೋಡಿ ಆ ಪುಷ್ಪಾ ಮೇಡಮ್ ಅವರು ಮಾತಾಡುವಾಗಲೇ ಅವರಲ್ಲಿ ಕಾನ್ಫಿಡೆನ್ಸ್ ಇದೆ.
ಅವ್ರು ಸುಮ್ಮನೆ ದುಡ್ಡು ಹಾಕಿಲ್ಲ ಅಥವಾ ಮಾಡಿಲ್ಲ ಸಿನಿಮಾನ, ಅವ್ರಿಗೆ ಅದ್ರ ಹಿಂದೆ ಒಂದಷ್ಟು ಜನನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಸಂಪರ್ಕ ಮಾಡಿದ್ದಾರೆ, ಕತೆಗಳು ಕೇಳಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಈ ಕಥೆನೇ ಯಾಕೆ ಅವರ ಮೊದಲನೇ ಸಿನಿಮಾಗೆ ಆಯ್ಕೆ ಮಾಡಿಕೊಂಡ್ರು, ಅದರಿಂದ ಎಷ್ಟು ಜನದ್ದು ಬ್ರೈನ್ ಇದೆ, ಅದಕ್ಕೆ ಸಪೋರ್ಟ್ ಇದೆ, ಇವೆಲ್ಲವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಸಿನಿಮಾ ಖಂಡಿತ ಅವರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಆಮೇಲೆ ರಾಜು ಸರ್ ಸುಮ್ಮನೆ ಚಿತ್ರರಂಗಕ್ಕೆ ಬರಲಿಲ್ಲ, ಮಾಡಲಿಲ್ಲ, ಅವ್ರಿಗೂ ಒಂದಷ್ಟು ಸಾಕಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಅದರಿಂದ ಶ್ರಮ ತೊಗೊಂಡು ಮಾಡಿರುವಂಥ ಸಿನಿಮಾ. ಪುಷ್ಪ ಮೇಡಮ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅಂತ ತಕ್ಷಣ ಭಾಳ ಸರ್ಪ್ರೈಸ್ ಆಯಿತು. ಅಂದರೆ ಒಂದು ಸಂತೋಷ ಆಯಿತು ನಮಗೆಲ್ಲ, ನಾವು ಇದರಲ್ಲಿ ಭಾಗಿಯಾಗಿದ್ದೀವಲ್ಲ ಇಷ್ಟು ದೊಡ್ಡ ಸಿನಿಮಾದಲ್ಲಿ, ಒಂದು ಒಳ್ಳೆ ಪಾತ್ರ ಬೇರೆ ಇದೆ ನಮಗೆಲ್ಲ, ವೆರಿ ನೈಸ್. ಅದಕ್ಕೆ ಭಾಳ ಸಂತೋಷ ಅನಿಸ್ತಾ ಇದೆ. ಸಿನಿಮಾ ಶೂಟ್ ಮಾಡಬೇಕಾದ್ರೆ ಏನಾದರೂ ಬಂದಿದ್ರೆ ಯಶ್ ಸರ್ ಆಗಲಿ, ರಾಧಿಕಾ ಮೇಡಮ್ ಆಗಲಿ ಅನ್ನುವಂಥದ್ದು? ಅಂದರೆ ಯಾವತ್ತೂ ಬಂದಿಲ್ಲ. ಅವರು ಎಲ್ಲೂ ಅದನ್ನು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೇನೋ, ಹಾಗಾಗಿ ಅವ್ರನ್ನ ಯಾರನ್ನೂ ಕರೆಸಿಲ್ಲ ಅಲ್ಲಿಗೆ. ಯಾವತ್ತೂ ನಮಗೂ ಕೂಡ ಅವ್ರು ಯಾರು, ಇನ್ಕ್ಲೂಡಿಂಗ್ ಪುಷ್ಪ ಮೇಡಮ್ಮು ಬಂದಿಲ್ಲ ಯಾವತ್ತೂ. ಅವರು ಪ್ರೆಸ್ ಮೀಟ್ ತನಕ ನಮಗೆ ಅವರು ಅಂತಲೇ ಗೊತ್ತಿರಲಿಲ್ಲ, ಅವತ್ತೇ ಗೊತ್ತಾಗಿದ್ದು. ಆಮೇಲೆ ಗೊತ್ತಾಯ್ತು, ಅಲ್ಲಿ ತನಕ ಯಾರದ್ದು ಸಂಪರ್ಕ ಇರಲಿಲ್ಲ. ಓಕೆ ಸರ್, ಈಗ ನೀವು ಕೂಡ ಶಂಕರ್ ನಾಗರ್ ಅವ್ರ ಫ್ಯಾನ್ ಅಂತ ಕೇಳ್ಪಟ್ಟೆ, ಫಾಲೋವರ್ ಅಂತ ಕೇಳ್ಪಟ್ಟೆ. ಸೊ ಅವ್ರದ್ದೇನಾದರೂ ಒಂದು ಡೈಲಾಗ್ ಇದ್ರೆ? ನನಗೆ ಈ ಸಂದರ್ಭದಲ್ಲಿ ಯಾವುದು ನೆನಪಾಗ್ತಿಲ್ಲ. ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ಕೊತ್ತಲವಾಡಿ ಇವತ್ತು ನಾನು ಹೇಳಬೇಕೋ ಅಥವಾ ಜನ ಹೇಳಬೇಕೋ, ಅದು ತನ್ನಿಂತಾನೇ ಅದು ನಡ್ಕೊಂಡು ಹೋಗ್ತಿದ್ಯಾ. ಇವತ್ತು ನಮಗೇನು ಅನ್ನಿಸ್ತಿದೆ ಅಂದರೆ, ಈ ಸಿನಿಮಾ ಅದೇ ನೋಡಿಸ್ಕೊಂಡು ಹೋಗುತ್ತೆ, ಅದೇ ಪಬ್ಲಿಸಿಟಿ ಮಾಡ್ಕೊಳ್ತಾ ಇದೆ. ಒಂದು ಆ ಟೈಟ್ಲಲ್ಲೇ ಅದೊಂದು ತೂಕ ಇದೆ, ಅದರ ಪ್ರೊಡಕ್ಷನ್ ಹೌಸೇ ಒಂದು ತೂಕ ಇದೆ. ಸೊ ಹಾಗಾಗಿ ಇದಕ್ಕೆ ದೊಡ್ಡ ಪ್ರಚಾರನೇ ಬೇಕಾಗಿಲ್ಲ ಏನೋ ಅನ್ನಿಸ್ತಾ ಇದೆ. ಆಲ್ರೆಡಿ ಜನಕ್ಕೆ ರೀಚ್ ಆಗಿಬಿಟ್ಟಿದೆ ಇದು. ಮುಂದಿನ ದಿನಗಳಲ್ಲಿ ಇದು ಗೆಲ್ಲುವಂಥ ಸಿನಿಮಾ. ಅಂದರೆ ಈ ಸಿನಿಮಾಕ್ಕೆ ಸೋಲಿಲ್ಲ ಅಂತ ಅನ್ಕೋತೀನಿ ನಾನು. ಜನ ಮುಗಿಬಿದ್ದು ನೋಡುವಂಥದ್ದು. ಒಂದು ಸತಿ ನೋಡಿ ಬಂದರೆ ಜನ ಖಂಡಿತ ಅವ್ನು ಇನ್ನೊಬ್ಬನಿಗೆ ಸಜೆಸ್ಟ್ ಮಾಡ್ತಾನೆ, ಈ ಸಿನಿಮಾ ನೋಡಲೇಬೇಕು ಅಂತ. ಅಂದರೆ ನಮಗೆ ಗೊತ್ತಿದೆ, ಇವತ್ತು ಈ ಸಿನಿಮಾದ ಕಂಟೆಂಟ್ ಗೊತ್ತಿದೆ, ಮೇಕಿಂಗ್ ಗೊತ್ತಿದೆ, ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಅನ್ನೋ ಗೊತ್ತಿದೆ. ಹಾಗಾಗಿ ನೋಡುಗರು ಇವತ್ತಿನ ದಿನದಲ್ಲಿ ಈ ಥರ ಸಿನಿಮಾ ಒಂದು ಎಲ್ಲೋ ಒಂದು ಕಡೆ ಎಲ್ಲೋ ತಮಿಳ್ ಟಚ್ ಇದೆ ಅಂತ ಅನಿಸ್ಬಿಡತ್ತೆ ಸಡನ್ನಾಗಿ ನೋಡಿದ ತಕ್ಷಣ. ತಮಿಳ್ ಸಿನಿಮಾ ಥರ ತುಂಬ ಜನ ಕೇಳ್ತಾರೆ, ಇದು ಕನ್ನಡನ ತಮಿಳ ಅಂತ ಕೇಳ್ಬಿಡ್ತಾರೆ ಸಡನ್ನಾಗಿ. ಅಂದರೆ ಆ ಟೈಟ್ಲು ಹಾಗಿದೆ. ಆಮೇಲೆ ಈ ಕಲರ್ ಟೋನಿಂಗು, ಆ ಸಿನಿಮಾಟೋಗ್ರಫಿ, ಆ ವಾತಾವರಣ, ಬ್ಯಾಕ್ಗ್ರೌಂಡು, ಎಲ್ಲ ಆ್ಯಂಬಿಯನ್ಸ್ ಎಲ್ಲನೂ ಒಂದು ಎಲ್ಲೋ ಈ ತಮಿಳು ಚಿತ್ರರಂಗದವರು ನಿರ್ಮಾಣ ಮಾಡುವಂಥ ಸಿನಿಮಾ ಥರ ಕಾಣಿಸುತ್ತೆ. ಅಂದರೆ ಅಷ್ಟೇ ಅದ್ಧೂರಿತನ ಇದೆ. ಹಾಗಾಗಿ ಕನ್ನಡ ಪ್ರೇಕ್ಷಕರು ಈ ಸಿನಿಮಾನ ಒಪ್ಕೋತಾರೆ, ಗೆಲ್ಲಿಸ್ತಾರೆ ಅಂತ ಭರವಸೆ ಇದೆ. ನೀವು ಗೆಲ್ಲಿಸ್ಬೇಕು, ಹಾರೈಸಿ ಹರಸಿ ಅಂತ ಕೇಳ್ಕೊತೀನಿ. ಓಕೆ ಸರ್, ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಆಪರ್ಚುನಿಟಿಗಳು ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ನ್ಯೂಸ್ಗೆ ನಮ್ಮಂತಹ ಪುಟ್ಟ ಕಲಾವಿದರನ್ನು ಕರೆಸ್ತೀರಿ, ವೇದಿಕೆ ಕೊಡ್ತೀರಿ, ಇಂಟರ್ವ್ಯೂ ಮಾಡ್ತೀರಿ, ನಮಗೆಲ್ಲ ಒಂದು ಪ್ರಮೋಷನ್ ಕೊಡ್ತಾನೆ ಇರ್ತೀರಿ. ನೀವೇ ಬೆಳೆಸಬೇಕಾಗಿರುವಂಥದ್ದು. ತುಂಬ ಧನ್ಯವಾದಗಳು. ನಿಮ್ಮ ಚಾನಲ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ರಘು ರಾಮನಕೊಪ್ಪ ಅವರ ಮಾತಾಗಿತ್ತು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ.